ಶಿಲುಬೆ ಮೇಲೆ ಹೇಳಿದಂತ 6 ಮಾತುಗಳನ್ನು ನಾವು ನೋಡಿದ್ದೇವೆ. ಹಲ್ಲೆಲೂಯಾ. 7ನೇ ಮಾತನ್ನು ನಾವೀಗ ನೋಡೋಣ. ಲೂಕನು ಬರೆದ ಸುವಾರ್ತೆ ಪುಸ್ತಕ 23ನೇ ಅಧ್ಯಾಯ 46ನೇ ವಚನ. ಆಮೇಲೆ ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣಬಿಟ್ಟನು. ಹಲ್ಲೆಲೂಯಾ. ಇಲ್ಲಿ ನಾವು 6 ಮಾತುಗಳನ್ನು ನಾವು ನೋಡಿದ್ದೇವೆ. ಇದು 7ನೇ ಮಾತು. ಏನ್ ಹೇಳ್ತಿದ್ದಾರೆ ಅಂದ್ರೆ, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾತ್ಮನೆಯಿಂದ ಕೂಗಿದನು. ನಾವು 7 ಮಾತುಗಳನ್ನು ನೋಡುವಂತಹ ಸಮಯದಲ್ಲಿ ಇದರಲ್ಲಿ 7 ಮಾತುಗಳಲ್ಲಿ 3 ಮಾತುಗಳು ಮನುಷ್ಯರ ಹತ್ರ ಮಾತಾಡ್ತಾರೆ. ಅಂದ್ರೆ ಪಕ್ಕದಲ್ಲಿರುವಂತ ಕಳ್ಳನಿಗೆ ಒಂದು ವಾಗ್ದಾನವನ್ನು ಮಾಡ್ತಾರೆ, ಕೆಳಗಿರುವಂತ ತಾಯಿಗೆ ಒಂದು ಸಾಂತ್ವನ ಒಂದು ವಾಕ್ಯವನ್ನು ಹೇಳ್ತಾರೆ. ಆದ್ರೆ ಮೂರನೇದಾಗಿ ನಾನು ದಾಹವಾಗಿದ್ದೇನೆ ಎಂಬುದಾಗಿ ಆಪ್ರಾರ್ಥನೆ ಮಾಡ್ತಾರೆ. ಅದೇ ರೀತಿಯಾಗಿ ನಾವು ಇನ್ನೂ 3 ಮಾತುಗಳು ನೋಡುವಂತ ಸಮಯದಲ್ಲಿ ಅದು ತಂದೆಯಾದ ದೇವರ ಬಳಿಯಲ್ಲಿ ಕೇಳುವುದನ್ನು ನಾವು ನೋಡ್ತೇವೆ. ತಂದೆಯೇ, ಅವ್ರು ಏನ್ ಮಾಡ್ತಾರೋ ಅವರು ಅರಿಯರು ಎಂಬುದಾಗಿ ನಾವು ಹೇಳೋದನ್ನ ನಾವು ನೋಡ್ತೇವೆ. ಅದೇ ರೀತಿಯಾಗಿ ನಾವು ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದೆ ಎಂಬುದಾಗಿ ನಾವು ಹೇಳೋದನ್ನ ನಾವು ನೋಡ್ತೇವೆ. ಇದು 7ನೇ ಮಾತು, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ತಂದೆ ಎಂಬುದಾಗಿ ಹೇಳೋದನ್ನ ನಾವು ನೋಡ್ತೇವೆ. ಒಂದು ಮಾತು ಡಿಕ್ಲೇರ್ ಮಾಡ್ತಾರೆ, ಅಂದ್ರೆ ನೀನು ಕೊಟ್ಟಿದ್ದ ಕೆಲಸವನ್ನು ನಾನು ಎಲ್ಲ ಮಾಡಿ ಮುಗಿಸಿದ್ದೇನೆ, ತೀರಿಸಿದ್ದೇನೆ, ಮುಗಿಸಿದ್ದೇನೆ ಎಂಬುದಾಗಿ ಅಲ್ಲಿ ಡಿಕ್ಲೇರ್ ಮಾಡೋದನ್ನ ನಾವು ನೋಡ್ತೇವೆ. ಹಲ್ಲೆಲೂಯಾ. ಈ 6 ವಾಕ್ಯವನ್ನ ನಾವು 7 ಮಾತುಗಳನ್ನು ನಾವು ನೋಡುವಂತ ಸಮಯದಲ್ಲಿ ನಾವು ಆದಿಕಾಂಡದಲ್ಲಿ ನಾವು ಸಾದೃಶ್ಯವಾಗಿ ನಾವು ನೋಡಬಹುದು. ಏನಂದ್ರೆ 6 ದಿನಗಳ ಕಾಲ ದೇವರು ಎಲ್ಲವನ್ನು ಮಾಡಿ 7ನೇ ದಿನ ವಿಶ್ರಾಂತಿ ತೆಗೆದುಕೊಂಡ ಹಾಗೆ ನೋಡ್ರಿ, ಇಲ್ಲಿ 6 ಮಾತುಗಳು ಮಾತನಾಡಿದ ಮೇಲೆ ಎಲ್ಲವೂ ತೀರಿತು, ನನ್ನ ಆತ್ಮವನ್ನು ನಾನು ನಿನಗೆ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ವಿಶ್ರಾಂತಿಯಲ್ಲಿ ಸೇರುವುದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಾವು ಯೋಹಾನ್ ಬರೆದ ಸುವಾರ್ತೆ ಪುಸ್ತಕ ನಾವು 17ನೇ ಅಧ್ಯಾಯದಲ್ಲಿ 4ನೇ ವಚನವನ್ನು ನಾವು ನೋಡುವಾಗ, ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು. ಹಲ್ಲೆಲೂಯಾ. ಇದು ಶಿಲುಬೆಗೆ ಹೋಗೋಕ್ಕಿಂತ ಮುಂಚೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾರೆ. ಅಂದ್ರೆ ನೀನು ನನಗೆ ಕೊಟ್ಟಿರುವಂತ ಎಲ್ಲಾ ಕೆಲಸವನ್ನು ನಾನು ಮಾಡಿ ಮುಗಿಸಿದ್ದೇನೆ ಎಂಬುದಾಗಿ ಅಲ್ಲಿ ತಂದೆಯಾದ ದೇವರ ಬಳಿಯಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ. ಅಂದ್ರೆ ಕೆಲವರು ಹೇಳ್ತಾರೆ ಏನಂದ್ರೆ, ಯೇಸು ಸ್ವಾಮಿ ನೀವು ದೇವ್ರ ಅಂತ ಹೇಳ್ತಿರಲ್ಲ, ಮತ್ತೆ ಆತನು ಶಿಲುಬೆ ಮೇಲೆ ಯಾಕೆ ಹೋಗ್ಬೇಕು, ಯಾಕೆ ಸಾಯ್ಬೇಕು ಎಂಬುದಾಗಿ ಕೆಲವರು ಕೇಳ್ತಾರೆ. ಆದ್ರೆ ಆತನು ಈ ಲೋಕದಲ್ಲಿ ಬಂದ ಉದ್ದೇಶವನ್ನು ತಿಳಿದುಕೊಳ್ಳುವಾಗ ಆತನು ನಮಗೋಸ್ಕರವಾಗಿ, ನಾವು ಈಗ 6 ಮಾತುಗಳನ್ನು ನಾವು ಕೇಳಿದೀವಲ್ಲ, ನಮ್ಮ ಶಾಪವನ್ನು ನಮ್ಮ ಪಾಪವನ್ನು ಆತನು ಹೊತ್ತುಕೊಂಡವನಾಗಿ ಈ ಲೋಕದಲ್ಲಿ ಬಂದು ಶಿಲುಬೆಯಲ್ಲಿ ಅದನ್ನು ಜಯಿಸುವುದು ಮುಖ್ಯವಾಗಿತ್ತು. ಯಾಕಂದ್ರೆ ಸ್ನಾನಿಕನಾದ ಯೋಹಾನ ಹೇಳ್ತಾನಲ್ಲ, ಈಗ ದೇವರು ನೇಮಿಸಿದ ಯಜ್ಞದ ಕುರಿಮರಿ ಎಂಬುದಾಗಿ ಹೇಳೋದನ್ನ ನಾವು ನೋಡ್ತೇವೆ. ಆ ರೀತಿಯಾಗಿ ಸಂಪೂರ್ಣವಾಗಿ ದೇವರಿಗೆ ಅಲ್ಲಿ ಒಪ್ಪಿಸಿಕೊಡುವುದನ್ನ ನಾವು ನೋಡ್ತೇವೆ. ಹಲ್ಲೆಲೂಯಾ. ಯಾಕಂದ್ರೆ ನಾವಿಲ್ಲಿ ನೋಡ್ತೇವೆ, ಯಾರು ಆತನನ್ನು ಬಲವಂತವಾಗಿ ಆತನನ್ನ ಏನ್ ಮಾಡಲಿಲ್ಲ, ತನ್ನ ತಾನು ಯೇಸು ಸ್ವಾಮಿ ಒಪ್ಪಿಸಿಕೊಟ್ಟರು ಹೊರತು ಯಾರು ಅಲ್ಲಿ ನಾವು 19ನೇ ಅಧ್ಯಾಯದಲ್ಲಿ ನಾವು ನೋಡುವಂತ ಸಮಯದಲ್ಲಿ, ಯೋಹಾನ 19ನೇ ಅಧ್ಯಾಯದಲ್ಲಿ ನೋಡುವಂತ ಸಮಯದಲ್ಲಿ ಅಲ್ಲಿ ಪಿಲಾತನಿಗೆ ಹೇಳುವಂತ ಮಾತುಗಳನ್ನು ನಾವು ನೋಡುವಾಗ 19ನೇ ಅಧ್ಯಾಯ ನಾವು 11ನೇ ವಚನ ನಾವು ನೋಡುವಂತ ಸಮಯದಲ್ಲಿ, ಮೇಲಿನಿಂದ ನಿನಗೆ ಕೊಡಲ್ಪಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ. ಆದ ಕಾರಣ ನನ್ನನ್ನು ನಿನಗೆ ಒಪ್ಪಿಸಿದವರಿಗೆ ಹೆಚ್ಚಿನ ಪಾಪವು ಉಂಟಾದನು. ಹಲ್ಲೆಲೂಯಾ. ಇಲ್ಲಿ ನಾವು ವಾಕ್ಯವನ್ನು ನಾವು ನೋಡ್ತೇವೆ, ಅಲ್ಲಿ ಪಿಲಾತನು ಯೇಸು ಸ್ವಾಮಿಯಲ್ಲಿ ಯಾವುದೇ ತಪ್ಪು ಇಲ್ಲ, ಇದನ್ನ ಯಾವ ನಾನು ಹೇಗಾದ್ರೂ ಮಾಡಿ ಇದನ್ನ ನಾನು ಬಿಡಿಸ್ಬೇಕಂತಂದು ಹೇಳಿ ಬಹಳ ಪ್ರಯತ್ನ ಮಾಡ್ತಾನೆ. ಆದ್ರೆ ಅಲ್ಲಿ ಕೇಳ್ತಾನೆ, ನೀನು ಏನ್ ಮಾತನಾಡೋದಿಲ್ಲಲ್ಲ, ನೀನು ಒಂದು ಮಾತು ಹೇಳು, ನನಗೆ ಅಧಿಕಾರ ಇದೆ, ನಾನು ಈ ಸಾವಿನಿಂದ ನಾನು ಬಿಡಿಸ್ತೇನೆ, ಈ ಶಿಲುಬೆಯಿಂದ ನಾನು ಬಿಡಿಸ್ತೇನೆ, ನನಗೆ ಅಧಿಕಾರ ಇದೆ ಅಂತ ಹೇಳುವಂತ ಸಮಯದಲ್ಲಿ ಅಲ್ಲಿ ಶಾಸ್ತ್ರದಲ್ಲಿ ಹೇಳಿರುವ ಮಾತು ನೆರವೇರಬೇಕಾಗಿತ್ತು. ಅದಕ್ಕೆ ಅಲ್ಲಿ ನೋಡ್ರಿ ಹೇಳ್ತಾ ಇದ್ದಾರೆ, ಮೇಲಿಂದ ನನ್ನ ತಂದೆ ಹೇಳುವವರೆಗೂ ನಿಮ್ಗೆ ಯಾವುದೇ ಅಧಿಕಾರ ಇರೋದಿಲ್ಲ ಅಂತಂದ್ರೆ, ನಾವು ಪಿಲಾತನ ನೋಡುವಂತ ಸಮಯದಲ್ಲಿ ಬಹಳ ಪೇಚಾಡಿದಂತೆ, ನಾವು ಕೆಳಗೆ ನಾವು 12ನೇ ವಚನ ನಾವು ನೋಡ್ತೀವಿ, ಬಹಳ ಪೇಚಾಡಿದಂತೆ, ಯಾವ ಹೇಗಾದ್ರೂ ಮಾಡಿ ಯೇಸುವನ್ನು ಆ
Hallelujah. ಈ ವಾಕ್ಯವನ್ನು ನಾವು ನೋಡುವಂತ ಸಮಯದಲ್ಲಿ ಅದನ್ನ ಆದಿನಿಂದ ಯಾರು ತೆಗೆದು ಹಾಕಕ್ ಆಗೋದಿಲ್ಲ. ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಇವಾಗ ನಾವು ಅಣ್ಣ ಕೂಡ ಹೇಳಿದ್ರು, ಅಣ್ಣ ಕೃಷ್ಣಪ್ಪಣ್ಣ ಕೂಡ ಹೇಳಿದ್ರು, ವಿಜಯಾಂತಿ ಕೂಡ ಹೇಳಿದ್ರು, ಏನಂದ್ರೆ ಕೆಲವರಿಗೆ ಮರಣ ಭಯ ಇರುತ್ತೆ. ಅಂದ್ರೆ ಯೇಸು ಸ್ವಾಮಿ ಎಲ್ಲಾ ವಿಷಯದಲ್ಲಿ ನಮ್ಗೆ ಮಾದರಿಯನ್ನು ತೋರಿಸುವಂತದಾಗಿ ನಾವು ನೋಡ್ತೇವೆ. ಅಂದ್ರೆ ಈ ವಿಷಯದಲ್ಲಿ ಕೂಡ ನಾನು ನನ್ನ ಪ್ರಾಣವನ್ನು ಯಾರು ತೆಗೆಯಕ್ಕಾಗುದಿಲ್ಲ, ನಾನೇ ಅದನ್ನ ನಾನು ಸಮರ್ಪಿಸ್ತೇನೆ, ಮತ್ತೆ ಅದನ್ನ ನಾನು ತೆರಿಗೆ ಪಡೆದುಕೊಳ್ತೇನೆ ಎಂಬುದಾಗಿ ಅಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ. ಯಾವ ರೀತಿಯಾಗಿ ಅಂದ್ರೆ, ನಾನೊಂದು ಸ್ಟೋರಿ ಹೇಳ್ತೀನಿ, ಅವಾಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಬ್ರಿಟಿಷರ ಕಾಲದಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಹಾಕುವಂತ ಸಮಯದಲ್ಲಿ ಅಲ್ಲಿ ಒಂದು ನದಿ ಮೇಲೆ ಬ್ರಿಡ್ಜ್ ಹಾಕುವಂತ ಸಮಯದಲ್ಲಿ ಅಲ್ಲಿ ಅನೇಕ ಜನರು ಸಾಯ್ತಾ ಇದ್ರಂತೆ. ಆ ಬ್ರಿಡ್ಜ್ ಹಾಕುವಂತ ಸಮಯದಲ್ಲಿ ಬಹಳ ಕಠಿಣವಾದ ಕೆಲಸ. ಅಲ್ಲಿ ಆ ಬ್ರಿಡ್ಜ್ ಹಾಕುವಂತ ಸಮಯದಲ್ಲಿ ಅಲ್ಲಿ ವರ್ಕರ್ಸ್ ಎಲ್ಲರೂ ಸಾಯ್ತಾ ಇದ್ರಂತೆ. ಅಂತ ಒಂದು ಟೈಮಲ್ಲಿ ಆ ಕೆಲಸಕ್ಕೆ ಕೆಲವರು ಬರ್ತಾ ಇದ್ದಿಲ್ಲ. ಏನ್ ಮಾಡ್ತಾ ಇದ್ರು, ಅವ್ರು ಹೇಳ್ಕೊಂಡು ಬರ್ತಾ ಇದ್ರು. ಅಂತ ಟೈಮಲ್ಲಿ ಕೆಲವೊಂದು ಸಾಮಾನುಗಳನ್ನು ಮಾರಿಬಿಡ್ತಾ ಇದ್ರಂತೆ. ಹಾಗಿರ್ಬೇಕಾದ್ರೆ ಒಂದು ಅಧಿಕಾರಿ ಏನ್ ಮಾಡಿದ್ರಂತೆ, ತೆಗೆದುಕೊಂಡು ಹೋಗ್ಬೇಕಾದ್ರೆ ಆ ಸಾಮಾನನ್ನು ಎಣಿಸ್ಬೇಕು, ಮತ್ತೆ ತನಗೂ ಇಕ್ಬೇಕಾದ್ರೆ ಸಾಮಾನನ್ನು ಎಣಿಸ್ಬೇಕಂತಂದೇಳಿ ಒಂದಿನ ಏನ್ ಮಾಡಿದ್ರಂತೆ, 10 ಜನ ಲೇಬರ್ನ ಕರ್ಕೊಂಡು ಏನ್ ಮಾಡಿದ್ರಂತೆ, ಹೋಗಿ ಎಲ್ಲ ಕೆಲಸ ಮಾಡ್ಕೊಂಡು ಮತ್ತೆ ತಿರುಗಿ ಬರ್ಬೇಕಲ್ಲ, ಆ 10 ಜನರನ್ನ ನಿಲ್ಲಿಸಿ ಆ ಸಾಮಾನು ಎಣಿಸಂತ ಹೇಳುವಂತ ಸಮಯದಲ್ಲಿ ಎಣಿಸಿದ್ರಂತೆ. ಎಣಿಸುವಂತ ಸಮಯದಲ್ಲಿ ಅಲ್ಲಿ 9 ಸಾಮಾನು, ಒಂದು ಕಡಿಮೆ ಆಗಿದೆ ಅಂತಂದೇಳಿ ಹೇಳುವಂತ ಸಮಯದಲ್ಲಿ ಬರೀ ಲೈನ್ ಆಗಿ ನಿಂತ್ಕೊಂಡು, ಇದನ್ನ ಯಾರು ಮಾಡಿದ್ರಿ ಅದ್ ನನಗೆ ಹೇಳ್ಬೇಕು, ಇಲ್ಲಾಂದ್ರೆ ನಾನು ಶೂಟ್ ಮಾಡಿ ಸಾಯಿಸ್ತೀನಿ ಅಂತ ಹೇಳುವಂತ ಸಮಯದಲ್ಲಿ ಅಲ್ಲಿ ನಾನು 10 ಎಣಿಸ್ತೀನಿ. 10 ಎಣಿಸೋದ್ರೊಳಗೆ ಯಾರು ಮುಂದೆ ಬರ್ತೀರೋ ಅವ್ರನ್ನ ನಾನು ಬಿಟ್ಬಿಡ್ತೀನಿ ಅಂತ ಹೇಳುವಂತ ಸಮಯದಲ್ಲಿ ಅಲ್ಲಿ 10 ಎಣಿಸುವಂತ ಸಮಯದಲ್ಲಿ 9 ಎಣಿಸುವಾಗ ಅಲ್ಲಿ ಒಬ್ಬನು ಮುಂದೆ ಬರ್ತಾನೆ. 9 ಎಣಿಸೋವರೆಗೆ ನೀನು ಬಂದಿಲ್ಲಲ್ಲ ಅಂತಂದೇಳಿ ಸಿಟ್ಟಿಂದ ಏನ್ ಮಾಡ್ತಾನೆ, ಕಣ್ಣಿಂದ ಶೂಟ್ ಮಾಡಿ ಸಾಯಿಸ್ತಾನೆ. ಅವಾಗ ಆ 9 ಜನರು ಏನ್ ಮಾಡ್ತಾನೆ, ಅವನ ತೆಗೆದುಕೊಂಡು ಹೋಗಿ ಸಮಾಧಿ ಮಾಡಿ ಅವನಿಗೆ ಬೈತಾರೆ. ನಿಂಗೇನ್ ಬಂದಿತ್ತು ಇಂಥ ಕೆಲಸ ಮಾಡಕ, ನಿನ್ನ ಬೆಂಕಿ, ನಿನ್ನ ಮಗಕ್ಕೆ ಬೆಂಕಿ ಹಾಕ ಅಂತಂದೇಳಿ ಬಹಳ ಬೈತಾರೆ. ಇಂಥ ಕೆಲಸ ಮಾಡಕ್ ನಿನಗೆ ಆಚೆ ಇಲ್ಲ ಅಂತಂದೇಳಿ ಬೈತಾ ಇದ್ದಾರೆ. ಅವಾಗ ಮತ್ತೆ ತಿರುಗಿ ಮತ್ತೆ ಸಾಮಾನು ಎಣಿಸಿ ಇಡ್ಬೇಕಲ್ಲ, ಅವಾಗ ಒಂದಲ್ಲ 3 ಸತಿ ಎಣಿಸ್ತಾರೆ. ಎಣಿಸುವಂತ ಸಮಯದಲ್ಲಿ ಯಾಕಪ್ಪ ಒಂದಕ್ಕಿಂತ ಇನ್ನ 3 ಸತಿ ಎಣಿಸ್ತಾ ಇದೆ ಅಂತ ಅಧಿಕಾರಿ ಕೇಳುವಾಗ ಎಲ್ಲಾ ಸಾಮಾನುಗಳು ಕರೆಕ್ಟ್ ಆಗಿ ಇರ್ತವೆ. ಆದ್ರೆ ಆತನು ಯಾಕೆ ಮುಂದೆ ಬಂದ ಅಂದ್ರೆ, ನನ್ನ ಹಾಗೆ ಇವ್ರು 9 ಜನನ್ನು ಸಾಯಬಾರ್ದು, ಇವ್ರು ಸಾಯಬಾರ್ದು ಅಂತಂದೇಳಿ ಅಲ್ಲಿ ಏನ್ ಮಾಡ್ದ, ಅವನು ಮುಂದೆ ಬಂದ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಯೇಸು ಸ್ವಾಮಿ ಸಹ ನಾವು ಸಾಯಬಾರ್ದು, ನಾವು ನರಕದ ಪಾಲಿಗೆ ಹೋಗಬಾರ್ದು, ನಾವು ಶಾಪವನ್ನು ಹೊತ್ತುಕೊಳ್ಬಾರ್ದು ಎಂಬುದಾಗಿ ಆತನು ನಮಗಾಗಿ ಬಲಿಯಾಗಿ ಬಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರಿಗೆ ಮರಣ ಭಯ ಇರುತ್ತೆ, ನಾನು ಮರಣ ಹೊಂದಿದ ಮೇಲೆ ನನ್ಗೆ ಏನು ಇಲ್ಲ ಎಂಬುದಾಗಿ. ಇಲ್ಲಿ ನಾವು ವಾಕ್ಯ ನಾವು ನೋಡ್ತೇವಲ್ಲ, ರೋಮಾಪುರದಲ್ಲಿ 12ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡ್ತೇವೆ, ಆತನು ಆ ವಾಕ್ಯದ ಪ್ರಕಾರವಾಗಿ ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡುವುದನ್ನು ನಾವು ನೋಡ್ತೇವೆ. ಯಾವ ರೀತಿಯಾಗಿ ಅಂದ್ರೆ, ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ ಅಂತಂದೇಳಿ ಅದೇ ವಿವೇಕಪೂರ್ವಕವಾದ ಆರಾಧನೆ ಎಂಬುದಾಗಿ ನಾವು ನೋಡ್ತೀವಲ್ಲ. ಆ ರೀತಿಯಾಗಿ ಯೇಸು ಸ್ವಾಮಿ ತನ್ನ ದೇಹವನ್ನು ಸಜೀವ ಯಜ್ಞವಾಗಿ ಅಲ್ಲಿ ಸಮರ್ಪಿಸೋದನ್ನು ನಾವು ನೋಡ್ತೇವೆ. ಅದನ್ನು ದೇವರು ನೇಮಿಸಿದಂತ ಯಜ್ಞದ ಕುರಿಮರಿಯಾಗಿ ಬಂದಿರೋದ್ರಿಂದ ಅಲ್ಲಿ ತನ್ನ ದೇಹವನ್ನು ಸಜೀವವಾಗಿ ಅಲ್ಲಿ ದೇವರಿಗೆ ಒಪ್ಪಿಸಿಕೊಡುವುದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಅದು ಮಾತ್ರವಲ್ಲದೆ ನಾವು ಅಲ್ಲಿ ನೋಡ್ತೇವೆ, ಇದಿಷ್ಟು ನಾವು 6-7 ವಾಕ್ಯವನ್ನು ನಾವು ನೋಡುವಾಗ ಶರೀರ, ಆತ್ಮ, ಪ್ರಾಣ, ಈ 3 ಬಗ್ಗೆ ನಾವು ನೋಡ್ತೇವೆ. ಶರೀರವಾಗಿ ಸಂಪೂರ್ಣವಾಗಿ ಆತನು ದೇವರಿಗೆ ಒಪ್ಪಿಸಿಕೊಟ್ಟನು. ಯಾವ ರೀತಿಯಾಗಿ ಅಂದ್ರೆ, ನಾವೆಲ್ಲ ನೋಡ್ತೀವಲ್ಲ, ಅಸಲು ಇದರಲ್ಲಿ ಏಷ್ಯಾದಲ್ಲಿ ಬರೆಯಲ್ಪಟ್ಟ ಹಾಗೆ ಆತನ ಮುಖದಲ್ಲಿ ಒಂದು ಕೂಡ ಗುರುತು ಹಿಡಿಯಲಾರದಷ್ಟು ಹೊಡೆತ ತಿಂಗಳಂತೆ ಯೇಸು ಸ್ವಾಮಿ. ಆ ರೀತಿಯಾಗಿ ಶರೀರವಾಗಿಯೂ ಮತ್ತೆ ಆತ್ಮವನ್ನು ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡುವವನಾಗಿ ಆತನು ಕೊನೆಯದಾಗಿ ದೇವರಿಗೆ ಒಪ್ಪಿಸಿಕೊಡುವುದನ್ನು ನಾವು ನೋಡ್ತೇವೆ. ಅದೇ ರೀತಿಯಾಗಿ ನಾವು ಇದೆಲ್ಲ ನೋಡುವಂತ ಸಮಯದಲ್ಲಿ ದೇವರು ಆತನ ಒಂದು ಮರಣ ನಮಗೆ ಜಯವನ್ನು ಕೊಟ್ಟಿದೆ, ಆತನ ಒಂದು ಮರಣ ನಮಗೆ ಲಾಭವನ್ನು ಕೊಟ್ಟಿದೆ, ಆತನ ಒಂದು ಮರಣ ನಮಗೆ ಶುಭವನ್ನು ಕೊಟ್ಟಿದೆ, ಆತನ ಒಂದು ಮರಣ ನಮಗೆ ನಿತ್ಯ ಜೀವನವನ್ನು ಕೊಟ್ಟಿದೆ. ಹಲ್ಲೆಲೂಯಾ. ಇದನ್ನೆಲ್ಲ
ಕೊಂಡ್ರು, ಎಷ್ಟು ಜನರು ಅಪಹಾಸ್ಯ ಮಾಡಿದ್ರು, ಆತನು ತಾಳ್ಮೆಯಾಗಿ ಇರುವುದನ್ನು ನಾವು ನೋಡ್ತೇವೆ. ಕೊನೆಯದಾಗಿ ಆತನು ದೇವರ ಮಾತಿಗೆ ವಿಧೇಯತೆ ಕೊಡುವನಾಗಿದ್ದನು. ದೇವರು ಕೊಟ್ಟಿರುವಂತಹ ಕೆಲಸವನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸಿದಂತ ಯೇಸುವನ್ನು ನಾವು ನೋಡಬಹುದು. ಮತ್ತೆ ಆತನಲ್ಲಿ ನಾವು ಪರಿಪೂರ್ಣತೆಯನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಆತನು ಇಷ್ಟೆಲ್ಲ ತ್ಯಾಗ ಮಾಡ್ತಾ ಇದ್ದಾನೆ. ಆತನಿಗೋಸ್ಕರ ನಾವು ಏನು ಬೆಲೆ ಕಟ್ತಾ ಇದ್ದೇವೆ, ಆತನಿಗೆ ನಾವು ಏನು ಕೊಡ್ತಾ ಇದ್ದೇವೆ, ಆತನಲ್ಲಿರುವಂತಹ